ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ ಸೂಪರ್ ಡೂಪರ್ ಲಾಸ್ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಬೇಕಂದರೆ ಇದು ಆಲ್ಗೋದ ಒಂದು ಮಿಸ್ಟೇಕ್ ಅಲ್ಲ ಸ್ನೇಹಿತರೆ. ನಾನು 2 ಮಿಸ್ಟೇಕ್ ಮಾಡಿದೆ. ಒಂದು ಸ್ಟಾಪ್ ಲಾಸ್ ಇಟ್ಟಾದಮೇಲೆ ಮತ್ತೊಂದು ಅಡ್ಜಸ್ಟ್ಮೆಂಟ್ ಮಾಡೋಣ ಅಂತ ಹೋದೆ. ಅದು ಮತ್ತೆ ಸ್ಟಾಪ್ ಲಾಸ್ ಇಟ್ಟಾಯಿತು. ಅದಾದಮೇಲೆ ಮತ್ತೊಂದು ಸಲ ಮಾಡೋಣ, ಮಾರ್ಕೆಟ್ ರಿಕವರ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ಬಿಕಾಸ್ ಬ್ಯಾಕ್ ಟು ಬ್ಯಾಕು ಡೌನ್ ಟ್ರೆಂಡ್ ಕಡೆ ಇರೋದ್ರಿಂದ ಮಾರ್ಕೆಟ್ ಸ್ವಲ್ಪ ಶಾರ್ಟ್ ಕವರಿಂಗ್ ಆಗ್ಬೋದು ಅಂತ ಮತ್ತೊಂದು ಸಲ ಆಡಿದೆ. ಅದಾದಮೇಲೆ ಮತ್ತೆ ಆ್ಯಪು ಸ್ವಲ್ಪ ಹ್ಯಾಂಗ್ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಮಿಸ್ಟೇಕ್ಸ್ ಆಗಿ ಈ ರೀತಿ 6200 ಒಂದು ಲಾಸ್ ಆಗಿದೆ. ಇನ್ ಕೇಸ್ ನಾನು ಆಲ್ಗೋಗೆ ಬಿಟ್ಟಿದ್ದರೆ, ಅದೇ ರೀತಿ ಏನಾದರೂ ಆಲ್ಗೋ ಕಂಟಿನ್ಯೂಷನ್ ಆಗಿತ್ತು ಅಂದರೆ ಪ್ರಾಬಬ್ಲಿ $2000 $3000 ಲಾಸ್ ತೊಗೊಬೋದಾಗುವಂಥ ಒಂದು ಸಿಚುವೇಷನ್ ಬಂತು. ಬಟ್ ಕೆಲವೊಂದು ಟೈಮ್ ಹೇಳಿದ್ನಲ್ಲ, ಇದು ಹ್ಯೂಮನ್ ಸೈಕಾಲಜಿ ಗೇಮ್ ಆಗಿರೋದ್ರಿಂದ ಕೆಲವೊಂದು ಟೈಮ್ ನಮಗೆ ಗೊತ್ತಿಲ್ಲದ್ರೆ ನಾವು ಸಹ ಮಿಸ್ಟೇಕ್ಸ್ ಮಾಡ್ತೀನಿ. ಸೊ ಆ ಒಂದು ಮಿಸ್ಟೇಕು ನನಗೆ ರೆಗ್ರೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಲಾಸ್ ಆಗಿರೋದಕ್ಕೆ ಒಂದು ತಕ್ಕ ಮಟ್ಟಿಗೆ ಒಂದು ಬೇಜಾರು ಅಂದರೆ, ಬಟ್ ದ ವೇ ಐ ಮ್ಯಾನೇಜ್ಡ್, ಸೊ ಇದನ್ನ ಮ್ಯಾನೇಜ್ ಮಾಡೋಂಥ ಒಂದು ರೀತಿಯಿಂದ ಸ್ವಲ್ಪ ಬೇಜಾರಾಯಿತು ಅನ್ನೋದು ಬಿಟ್ಟರೆ, ಸೈಕಲಾಜಿಕಲಿ ಇವತ್ತು ಸ್ವಲ್ಪ ಒಂದು ಬೇರೆ ಪ್ರೆಷರ್ ರೀಸನಿಂದ ಇದೊಂದು ಸ್ವಲ್ಪ ಮಾಡಿ ಇದು ಸ್ವಲ್ಪ ಡಬಲ್ ಪ್ರೆಷರ್ ಆಗಿ ಮಿಸ್ಟೇಕ್ಸ್ಗಳಾಯಿತು ಅಂತಲೇ ಹೇಳ್ಬೋದು. ಸೊ ಯಾರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಇದು ನಮ್ಮ ಒಂದು ಮೈಂಡ್ ಗೇಮ್ ಆಗಿರೋದ್ರಿಂದ ನಾವೇ ಲಾಸ್ ತೊಗೊಂಡು ನಾವೇ ನಮ್ಮ ಒಂದು ಪ್ರಾಬ್ಲಮ್ಗಳಿಗೆ ಅಂತ ಕಂಪ್ಲೇಂಟ್ ಮಾಡ್ಕೊಬೇಕು. ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಅಥವಾ ಸಿಸ್ಟಮ್ಗಾಗಲಿ ನಾವು ಬ್ಲೇಮ್ ಮಾಡ್ಬೋದು. ಓಕೆ, ಸೊ ಇದು ಇವತ್ತು ನಮ್ಮ ಲಾಸು. ಸೊ ನಮ್ಮ ಸಬ್ಸ್ಕ್ರೈಬರ್ ಇವತ್ತು ಟ್ರೇಡ್ ತೊಗೊಂಡಿಲ್ಲ ಅಂತ ಒಂದು ಮೆಸೇಜ್ ಮಾಡಿದ್ರು, ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ತಿಲ್ಲ. ಸೊ ನಮ್ಮ ಒಂದು ಲಾಸ್ನ ನಮ್ಮ ಒಂದು ಟ್ರೇಡಿಂಗ್ ಟ್ರ್ಯಾಕರ್ ಏನಿದೆ ಅದರಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ 6218 ನೋಡ್ಬೋದು, 6218 ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಈ ಒಂದು ಲಾಸ್ ಸಹ ನಾನು ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ಸಹ ಹತ್ರ $1800 $2500 ಇತ್ತು. ಅದು ಆಲ್ರೆಡಿ ಹೇಳಿದ್ನಲ್ಲ, ಎರಡನೇ ಸಲ ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ಸ್ವಲ್ಪ ಒಂದು ರಿವರ್ಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದು ಅಥವಾ ಎಗೇನ್ಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದರಿಂದ ಕೆಲವೊಂದು ಟೈಮ್ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗೋದಿಲ್ಲ. ಸೊ ಮೇ ಮಂತ್ ಒಂದು ಬ್ಯಾಡಾಗಿ ಒಂದು ಸ್ಟಾರ್ಟ್ ಆಗಿದೆ, ಬ್ಯಾಡಾಗಿ ಕಂಟಿನ್ಯೂಷನ್ ಆಗ್ತಿದೆ ಅಂತ ನೋಡ್ಬೋದು. ಸೊ ಪ್ರಾಬಬಲಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಪ್ರಾಬಬ್ಲಿ ನಾಳೆ ಮಾರ್ಕೆಟ್ ಸೈಡ್ ವೇಸ್ ಹೋಗಬಹುದು ಅನ್ನುವ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ. ಸೊ ವಿಕ್ಸ್ ಇನ್ಕ್ರೀಸ್ ಆಗ್ತಿದೆ, ಮಾರ್ಕೆಟ್ ಸಹ ಒಂದು ಹೆವಿ ಒಂದು ಡೌನ್ ಟ್ರೆಂಡ್ ಕಡೆ ವೊಲಟಿಲಿಟಿ ಕೊಡ್ತಿರೋದ್ರಿಂದ ಎಲೆಕ್ಷನ್ ಮಂತ್ ಇದೆ, ಮೇ ಮಂತ್ ಇದೆ. ಸೊ ಇವೆಷ್ಟು ಸೇರಿಸಿ ನಮಗೆ ಬ್ಯಾಕ್ ಟು ಬ್ಯಾಕ್ ಲಾಸ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ನೋಡೋಣ ಕಂಟಿನ್ಯೂಷನ್ ಯಾವ ರೀತಿ ಹೆಂಗಾಗುತ್ತೆ ಅಂತ. ಸೊ ಒಂದು ಸರ್ಟನ್ ಪಾಯಿಂಟ್ ಆದಮೇಲೆ ಮಾರ್ಕೆಟ್ ಏನಾದರೂ ನಮ್ಗೆ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಲಾಸನ್ನು ಕೊಡ್ತಂದರೆ ಮೇ ಮಂತ್ ಸ್ವಲ್ಪ ಹೋಲ್ಡ್ ಮಾಡಿ ಇಡೋಣ, ಎಲೆಕ್ಷನ್ ರಿಸಲ್ಟ್ಸ್ ಮುಗಿಯೋಗಂಟ ಅಂತ ಒಂದು ಸಹ ಒಂದು ಪ್ಲ್ಯಾನಿಂಗ್ ಮಾಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಹೆಂಗೆ ಕಂಟಿನ್ಯೂಷನ್ ಆಗುತ್ತೆ. ಸೊ ಏನಾದರೂ ಇದನ್ನ ಲಾಸ್ ನೋಡಿ, ಓಕೆ ಇದನ್ನು ಆಲ್ಗೋ ಟ್ರೇಡಿಂಗ್ ವರ್ಕ್ ಆಗಲ್ಲ ಹಾಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ನೀವು ಖಂಡಿತವಾಗಿಯೂ ರಾಂಗ್ ಅಸಂಪ್ಷನ್ಸಲ್ಲಿ ಇರ್ತಾರೆ. ಯಾಕೆಂತ ಹೇಳಿದ್ರೆ ನಾವು ಆಲ್ಗೋ ಸೆಟ್ಟಿಂಗಲ್ಲಿ ಮಾಡಿದ್ಮೇಲೆ ಅದನ್ನು ಆಟೋಮೆಟಿಕ್ಕಾಗಿ ಅದನ್ನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಆಗೋಗ್ಬಿಟ್ರೆ ಖಂಡಿತವಾಗಿಯೂ ನಮಗೆ ಪ್ರಾಫಿಟ್ ಕೊಡುತ್ತೆ. ಸೊ ಇನ್ ಕೇಸ್ ಏನಾದ್ರು ಆಲ್ಗೋ ಟ್ರೇಡಿಂಗ್ ಇಂಟ್ರೆಸ್ಟ್ ಇತ್ತು ಅಂದರೆ 9620275275 ವಾಟ್ಸಪ್ ಮಾತ್ರ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.